ಎಲ್ರಿಗೂ ನಮಸ್ಕಾರ. ನೀವೀಗ ನೋಡ್ತಾ ಇದ್ದೀರಾ SV ಟೆಕ್ ಇನ್ ಕನ್ನಡ ಚಾನಲ್. ಈ ಒಂದು ನಮ್ಮ ಚಾನಲ್ನಲ್ಲಿ ಟೆಕ್ನಾಲಜಿ ಜೊತೆಗೆ ಕೆಲವೊಂದು ಟೆಕ್ನಿಕ್ಗಳನ್ನು ಕೂಡ ಹೇಳ್ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡಿರ್ತೇನೆ. ಈ ವಿಡಿಯೋದಲ್ಲಿ ಗ್ಯಾಸ್ ಪೈಪನ್ನು ರೆಗ್ಯುಲೇಟರ್ನಿಂದ ಹೇಗೆ ನಾವು ತೆಗಿಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ರೆಗ್ಯುಲೇಟರ್ನಿಂದ ಪೈಪನ್ನು ತೆಗಿಬೇಕಾದ್ರೆ ನಾವು ಮೊದಲು ತೆಗೆದು ನೋಡಿದ್ವಿ, ಅದು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಮಾಡೋದು ಬೆಂಕಿಯಿಂದ ಸ್ವಲ್ಪ ಬಿಸಿ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಅದೇ ರೀತಿ ಇಲ್ಲಿ ಮಾಡಿ ನೋಡೋಣ. ಆ ರೀತಿ ಬೆಂಕಿಯಿಂದ ಬಿಸಿ ಮಾಡಿದರೆ ಏನಾದರೂ ರೆಗ್ಯುಲೇಟರ್ನ ನಾವು ಪೈಪ್ನಿಂದ ತೆಗಿಬೋದಾ ಅಂತ ಇಲ್ಲಿ ನೋಡೋಣ. ನೋಡಿದ್ವಿ, ಬರಲಿಲ್ಲ. ಆವಾಗ ನಾವೇನು ಮಾಡಬೇಕು ಅಂದರೆ ಒಂದು ಉಪಾಯ, ನೀರನ್ನು ಬಿಸಿ ಮಾಡಬೇಕು. ಬಿಸಿ ನೀರನ್ನು ತೆಗೆದುಕೊಂಡು ಈ ರೀತಿಯಾಗಿ ಪೈಪಿನ ಮೇಲೆ ಹಾಕಬೇಕು. ಪೈಪಿನ ಮೇಲೆ ಸುತ್ತರಿದು ಅದರ ಸುತ್ತ ಹಾಕ್ತಾ ಹೋಗಬೇಕು. ಸ್ವಲ್ಪ ಹೊತ್ತು ಹಾಗೆ ಬಿಸಿ ನೀರನ್ನ ಹಾಕಬೇಕು. ಸ್ವಲ್ಪ ಜಾಸ್ತಿ ಬಿಸಿನೇ ಇರಬೇಕು ನೀರು. ಆ ರೀತಿ ಇರುವಂಥ ನೀರನ್ನು ಹಾಕಿ ಈ ರೀತಿ ಮಾಡಬೇಕು. ನಂತರದಲ್ಲಿ ನೋಡಿ ಏನಾಗುತ್ತೆ ಅಂತ. ಇಷ್ಟು ಬಿಸಿ ಆದ ನಂತರ ಈಗ ತೆಗೆಯೋದಕ್ಕೆ ಟ್ರೈ ಮಾಡೋಣ. ನೋಡಿ ಬಂದೇ ಬಿಡ್ತು. ಇಷ್ಟೇ, ವೆರಿ ಸಿಂಪಲ್ ಟ್ರಿಕ್.